ಜೈಲು ಸೇರಿದ ನಂತರ ಕಳೆಗುಂದಿದ್ದ ದರ್ಶನ್ ಮುಖದಲ್ಲಿ ಮತ್ತೆ ಹಳೆಯ ಚಾರ್ಮ್ ಮರುಕಳಿಸ್ತಾ ಇದೆ. ದರ್ಶನ್ ಮುಖ ಹಾಳಾಗಿದೆ. ಅವರು ವಯಸ್ಸಾಗಿರುವ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಅವರ ಬಾಡಿ ಕೂಡ ಶೇಪ್ ಕಳೆದುಕೊಂಡಿದೆ. ಬೆನ್ನು ನೋವಿನಿಂದ ನರಳ್ತಾ ಇರೋ ದಾಸ ಇನ್ಮುಂದೆ ಡ್ಯಾನ್ಸ್ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ನಟಿಸೋದು ಕಷ್ಟ. ದರ್ಶನ್ ಅವರು ಇನ್ನು ಮುಂದೆ ಹೀರೋ ಆಗಿಯೇ ನಟಿಸೋದು ಕಷ್ಟ. ಅವರನ್ನ ಹೀರೋ ಆಗಿ ನೋಡೋದು ಪ್ರೇಕ್ಷಕರಿಗೆ ಕಷ್ಟ. ಹೀಗೆಲ್ಲ ಕಮೆಂಟ್ ಮಾಡಿ ಟೀಕೆ ಮಾಡ್ತಿದ್ದವರಿಗೆ ದಚ್ಚು ಹೊಸ ಲುಕ್ ಉತ್ತರ ಕೊಡ್ತಿದೆ. ದಾಸ ಮತ್ತೆ ಕ್ರಮೇಣ ಮೊದಲಿನ ಲುಕ್ಗೆ ಜಾರಿದ್ದಾರೆ. ನಿಜ ಹೇಳಬೇಕು ಅಂದರೆ ಕಳೆದ ವರ್ಷ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಿಲೀಸ್ ಆಗಿದ್ದ ಡೆವಿಲ್ ಚಿತ್ರದ ಟೀಸರ್ನಲ್ಲಿ ಇರೋದಕ್ಕಿಂತಲೂ ದರ್ಶನ್ ಇದೀಗ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ಇದೀಗ ಪ್ರತಿದಿನ ವ್ಯಾಯಾಮ, ಪೋಷಕಾಂಶವುಳ್ಳ ಆಹಾರವನ್ನು ಸೇವಿಸ್ತಾ ಇರುವ ದಚ್ಚು ಮತ್ತೆ ಮಂದಹಾಸ ಬೀರ್ತಾ ಇದ್ದಾರೆ. ದರ್ಶನ್ ಜೈಲಿನಲ್ಲಿ ಸರಿಯಾದ ಡಯಟ್ ಇಲ್ಲದೆ ಸೊರಗಿ ಹೋಗಿದ್ರು. ಜೊತೆಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಕಷ್ಟಪಟ್ಟು ಅಷ್ಟು ದೊಡ್ಡ ಹೆಸರು ಮಾಡಿ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿ ಸೂಪರ್ ಸ್ಟಾರ್ ಆಗಿದ್ದ ನಾನು ಇಂತಹ ಪರಿಸ್ಥಿತಿಗೆ ತಲುಪಬಾರ್ದಿತ್ತು ಅನ್ನೋ ಬೇಸರ ಅವರನ್ನು ಕಾಡ್ತಾ ಇತ್ತು. ಈ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಸುದ್ದಿವಾಹಿನಿಗಳಲ್ಲಿ ಅವರ ಕುರಿತು ಬರ್ತಾ ಇದ್ದ ಸುದ್ದಿಗಳು ಅವರನ್ನು ಮಾನಸಿಕವಾಗಿ ಇನ್ನಷ್ಟು ಕುಗ್ಗಿಸಿದ್ವು. ಆ ಕ್ಷಣಕ್ಕೆ ದಾಸನಿಗೆ ಬಲ ತುಂಬಿದ್ದು, ಆತ್ಮಸ್ಥೈರ್ಯ ತುಂಬಿದ್ದು ಮಾತ್ರ ಅವರ ಅಭಿಮಾನಿಗಳು ಮತ್ತು ಕುಟುಂಬದವರು. ಯಾರು ಏನೇ ಅಂದರೂ ತಮ್ಮ ಡಿ ಬಾಸ್ ಪರವಾಗಿ ನಿಂತು ಬಿಟ್ಟಿದ್ರು ಫ್ಯಾನ್ಸ್. ಒಂದು ವೇಳೆ ಅಭಿಮಾನಿಗಳು ದಾಸನನ್ನ ಕೈ ಬಿಟ್ಟಿದ್ರೆ ದರ್ಶನ್ ಡಿಪ್ರೆಷನ್ಗೆ ಹೋಗಿ ಬಿಡ್ತಿದ್ರೇನೋ. ಆದರೆ ದರ್ಶನ್ ಬಗ್ಗೆ ಪ್ರಪಂಚ ಏನೇ ಹೇಳಿದ್ರೂ ಅವರ ಸೆಲೆಬ್ರಿಟಿಗಳು ಮಾತ್ರ ಅವರ ಕೈ ಬಿಡಲಿಲ್ಲ. ಅದೇ ಶಕ್ತಿಯೇ ದರ್ಶನ್ ಅವರನ್ನ ಇಂದು ಕಮ್ಬ್ಯಾಕ್ ಮಾಡುವಂತೆ ಮಾಡಿದೆ. ದರ್ಶನ್ ಇವತ್ತು ಮತ್ತೆ ಮೊದಲಿನಂತೆ ಆಗಿದ್ದಾರೆ ಅಂದರೆ ಅದರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಪಾತ್ರವೇ ದೊಡ್ಡದು. ದರ್ಶನ್ ಆರೋಗ್ಯದ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿರುವ ವಿಜಯಲಕ್ಷ್ಮಿ ಇದೀಗ ಪತಿಯ ಬೇಕು ಬೇಡಗಳನ್ನು ನಿರ್ಧರಿಸುತ್ತಾ ಇದ್ದಾರೆ. ದರ್ಶನ್ ಅವರ ಡಯಟ್, ವರ್ಕೌಟ್ ಮತ್ತು ಚಿಕಿತ್ಸೆ ಎಲ್ಲದರಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಅವರ ನೋವುಗಳಿಗೆ ಹೆಗಲಾಗಿದ್ದಾರೆ. ಪತಿಯ ಜನಪ್ರಿಯತೆಯನ್ನ ಕಂಡು ಖುಷಿ ಪಡ್ತಾ ಇದ್ದಾರೆ. ಒಟ್ಟಾರೆ ದರ್ಶನ್ ಮತ್ತೆ ಮೊದಲಿನಂತೆ ಕಾಣ್ತಾ ಇದ್ದಾರೆ ಅಂದರೆ ಅದರಲ್ಲಿ ವಿಜಯಲಕ್ಷ್ಮಿ ಅವರ ಪಾತ್ರ ದೊಡ್ಡದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಅವರನ್ನು ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ವ್ರತಗಳನ್ನು ಮಾಡಿದರು. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲವೆಂಬಂತೆ ನಟ ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆಯಾದರು. ಈ ನಡುವೆ ದರ್ಶನ್ ಅವರಿಗೆ ಜಾಮೀನು ರದ್ದಾಗುವ ಆತಂಕ ಕೂಡ ಇದ್ದೇ ಇದೆ. ಹಾಗಾಗಿ ದರ್ಶನ್ ಕೂಡ ಮತ್ತೊಬ್ಬ ಖ್ಯಾತ ವಕೀಲರನ್ನ ನೇಮಿಸಿಕೊಳ್ಳಲು ಸಿದ್ಧತೆ ನಡೆಸಿದ್ದಾರೆ. ಭಾರತೀಯ ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿ ಮತ್ತು ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇವರು ಕಾನೂನು ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಹೆಚ್ಚು ಗೌರವಾನ್ವಿತ ವ್ಯಕ್ತಿ. ಇವರು ತಮ್ಮ ತೀಕ್ಷ್ಣವಾದ ಕಾನೂನು ಹೋರಾಟಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇವರೇ ದರ್ಶನ್ ಅವರ ಪರ ವಾದ ಮಾಡುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ನಟಿ ಪವಿತ್ರಾ ಗೌಡ ಹಾಗೂ ನಟ ದರ್ಶನ್ ತೂಗುದೀಪ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಹೈಕೋರ್ಟ್ ಜಾಮೀನು ನೀಡಿರುವುದು ಗೊತ್ತೇ ಇದೆ. ಆದರೆ ಇದನ್ನ ಪ್ರಶ್ನಿಸಿ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಈಗಾಗಲೇ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಿಚಾರಣೆ ನಡೆಸಲಿದೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಪರ ವಾದ ಮಂಡಿಸಲು ದರ್ಶನ್ ಅವರು ಬಿಗ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅಥವಾ ಕಪಿಲ್ ಸಿಬಲ್ ಅವರನ್ನ ತಮ್ಮ ಪರ ವಾದ ಮಾಡಲು ನೇಮಿಸಲು ತಯಾರಿ ನಡೆಸಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬರ್ತಿವೆ. ಇದು ದಾಸನ ಅಭಿಮಾನಿಗಳಲ್ಲಿ ಭರವಸೆಯನ್ನ ಮೂಡಿಸಿದೆ. ಅಭಿಷೇಕ್ ಸಿಂಘ್ವಿ ಅಥವಾ ಕಪಿಲ್ ಸಿಬಲ್ ಇಬ್ಬರಲ್ಲಿ ಒಬ್ಬರು ದರ್ಶನ್ ಪರ ವಾದ ಮಂಡಿಸಿದ್ದೇ ಆದಲ್ಲಿ ದರ್ಶನ್ ಸೇಫ್ ಆಗುವುದು ಪಕ್ಕಾ ಅಂತ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಾ ಇದ್ದಾರೆ. ಈ ಕೇಸ್ ಸಂಬಂಧ ನ್ಯಾಯಾಲಯ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.